ಎಸ್ ಸರ್, ನೀವು ಹೇಳಿದ್ದು ಒಂದು ಲೈನ್ ಅಂತೂ ನಿಜವಾಗ್ಲೂ ಸತ್ಯ. ಕಂಬ್ಯಾಕ್ ಅನ್ನೋದು ನಾವು ಅದನ್ನ ಮೆನ್ಷನ್ ಮಾಡೋದಕ್ಕೂ ಇಷ್ಟಪಡೋದಿಲ್ಲ. ಯಾಕಂದ್ರೆ ಬಿಗ್ ಬಾಸ್ ಕನ್ನಡ ಅಂದ ತಕ್ಷಣ ಅದರ ಸೋಲ್ ನೀವೇ, ಕಿಚ್ಚ ಸುದೀಪ್ ಸರ್. ಹಾಗಾಗಿ ಆದ್ರೂ ಪ್ರತಿ ಸೀಸನ್ ಶುರುವಾದಾಗ್ಲೂ ನಿಮ್ಗೆ ಅದೊಂದು ಪ್ರಶ್ನೆ ಬಂದೇ ಬರುತ್ತೆ ಎಲ್ರಿಂದಾನು. ಈ ಸೀಸನ್ 12 ಅಂದ ತಕ್ಷಣ, ಬಿಕಾಸ್ ಲಾಸ್ಟ್ 2 ಸೀಸನ್ಸ್ ಎಲ್ಲ ರೆಕಾರ್ಡ್ಗಳನ್ನು ಬ್ರೇಕ್ ಮಾಡಿದಷ್ಟು ಲಾಸ್ಟ್ 2 ಸೀಸನ್ಸ್ ಅಂತೂ ಎಲ್ಲ ರೆಕಾರ್ಡ್ ಬ್ರೇಕ್ ಮಾಡಿದಂತ ಸೂಪರ್ ಡೂಪರ್ ಹಿಟ್ ಸೀಸನ್ಸ್. ಹಾಗಾಗಿ ಆಬ್ವಿಯಸ್ಲಿ ಸೀಸನ್ 12 ಬಗ್ಗೆ ಬಹಳಷ್ಟು ಪ್ರಶ್ನೆಗಳಿರುತ್ತೆ. ಹೊಸ ಚೈತನ್ಯ, ಹೊಸ ಹುರುಪು ನಿಮ್ ಕಡೆಯಿಂದ ಯಾವ ರೀತಿ ಇರುತ್ತೆ ಅಂತ? ನಮ್ ಚೈತನ್ಯ ಯಾವುದು ಕಮ್ಮಿ ಆಗೇ ಇಲ್ಲ. ಮಾಡಿಲ್ಲಾದ್ರೂ ಹಾಗೆ ಇರೋದು, ಮಾಡಿದ್ರು ಹಾಗೆ ಇರುತ್ತೆ. ದಟ್ ಇಸ್ ಐ ಥಿಂಕ್ ಇಟ್ಸ್ ಅ ಪರ್ಸನಾಲಿಟಿ. ವಾಟ್ ಯು ವಾಂಟ್ ಟು ಡೂ ಇನ್ ಲೈಫ್, ದಟ್ಸ್ ಗಾಟ್ ನಥಿಂಗ್ ಟು ಡೂ ವಿತ್ ಎನಿ ಸೀಸನ್ಸ್ ಆರ್ ಎನಿ ಫಿಲ್ಮ್ಸ್. ನಮ್ಮ ಮನೆಯಲ್ಲಿ ಕೆಲಸ ಇಲ್ಲದಾಗ ಅಡುಗೆ ಮಾಡ್ಕೊಂಡು ಕೂತ್ರೆ ಅದೇ ಹುಮ್ಮಸ್ಸನ್ನು ಮಾಡ್ತಾ ಇರ್ತೀವಿ ನಾವು. ಇಟ್ಸ್ ಗಾಟ್ ನಥಿಂಗ್ ಟು ಡೂ ವಿತ್ ದಟ್. ಐ ಥಿಂಕ್ ಐ ಆಮ್ ವೆರಿ ಹ್ಯಾಪಿ ದಟ್ ಇಟ್ ಇಸ್ ಗಾಟ್ ಬ್ಯಾಕ್ ಟುಗೆದರ್. ಇನ್ಫ್ಯಾಕ್ಟ್ ನಾನು ಒಂದು ನೀವೆಲ್ಲ ಅರ್ಥ ಮಾಡ್ಕೋಬೇಕಾಗಿರೋದು, ನಾನು ಟ್ವೀಟ್ ಮಾಡಿದಾಗ ಇಟ್ ವಾಸ್ ನಾಟ್ ಅ ಥ್ರೆಟ್, ಇಟ್ ವಾಸ್ ನಾಟ್ ಅ ವಾರ್ನಿಂಗ್, ಇಟ್ ವಾಸ್ ಅನ್ ಎಕ್ಸ್ಪ್ರೆಷನ್ ಅಂಡ್ ಅ ಒಪಿನಿಯನ್ ದಟ್ ಐ ವಾಂಟೆಡ್ ಟು ಶೇರ್ ವಿತ್ ದ ವರ್ಲ್ಡ್. ರೈಟ್? ಹಾಗಿರ್ಬೇಕಾದ್ರೆ ನೀವ್ ಹೇಳ್ತೀವಿ ಎಬಿಯಲ್ಲೂ ನೋಡೋದೆಲ್ಲ ಆಲ್ಟರ್ನೇಟಿವ್ ಇಲ್ಲ ಹಾಗೆ. ಓಕೆ, ದಟ್ಸ್ ಅ ವೆರಿ ಬ್ಯೂಟಿಫುಲ್ ಗಿಫ್ಟ್ ನೀವೆಲ್ಲ ನನಗೆ ಕೊಟ್ಟಿರೋದು. ಬೈ ಸೇಯಿಂಗ್ ದಟ್ ಅಗೇನ್ ಅಂಡ್ ಅಗೇನ್, ಮೇಕಿಂಗ್ ಮಿ ಬಿಲೀವ್ ದಟ್ ಹೌ ಮಚ್ ಐ ಆಮ್ ಲವ್ಡ್. ದಟ್ ಇಸ್ ನಾಟ್ ದ ಪಾಯಿಂಟ್. ಇನ್ನೊಬ್ರು ಕೂಡ ಬಂದು ನಡ್ಸ್ಕೊಟ್ರು. ನನ್ನ ಪ್ರಕಾರ ನಾನು ಆ ಬಿಗ್ ಬಾಸ್ ಶೋ ಮಿಸ್ ಮಾಡ್ತಾ ಇರಲಿಲ್ಲ. ಬಹುಶಃ ನಾವು ಕುತ್ಕೊಂಡು ನಾವು ನೋಡ್ತಾ ಇದ್ವಿ. ಬಹುಶಃ ನಮ್ಮವರೇ ಯಾರೋ ನಡ್ಸ್ಕೊಡೋದ್ರಿಂದ ನಾವು ಅವ್ರಿಗೆ ಫೋನ್ ಮಾಡಿ ಹಿಂಗ್ ಮಾಡಬೇಡ ಹಂಗ್ ಮಾಡು ಅಂತ ಹೇಳಿರ್ತಾ ಇದ್ವಿ. ವಿ ಡೋಂಟ್ ನೋ, ಬಿಕಾಸ್ ಅಲ್ಟಿಮೇಟ್ಲಿ ದ ಶೋ ಹ್ಯಾಸ್ ಟು ಗೋ ಅನ್. ಸೊ ದಟ್ ಇಸ್ ದ ಹೋಲ್ ಐಡಿಯಾ. ಇವಾಗ 11 ವರ್ಷ ಸೀಸನ್ ನಾವು ಫೌಂಡೇಶನ್ ಹಾಕೋದೇನಕ್ಕಾದ್ರೆ ಅದು ಇನ್ನೂ ಬೆಳೀತಾ ಇರಲಿ, ಆಗ್ತಾ ಇರಲಿ, ಯಾರೊಬ್ರು ನಡೆಸಿ ಏನ್ ಪ್ರಾಬ್ಲಮ್ ಅದೇನಿಲ್ಲ. ಆ ಇನ್ಸೆಕ್ಯೂರಿಟಿ ನಾನು ಯಾವತ್ತೂ ನನ್ನ ಲೈಫ್ ನಡೆಸೇ ಇಲ್ಲ. ಕರೆಕ್ಟ್? ಹಾಗಿರ್ಬೇಕಾದ್ರೆ ನಾನು ಇಲ್ಲಾಂದ್ರೆ ಸಿನಿಮಾದಲ್ಲೂ ಯಾವ ಸಿನಿಮಾನು ನಾವು ರಿಜೆಕ್ಟ್ ಮಾಡಲ್ಲ. ಅಯ್ಯೋ ಇನ್ನೊಬ್ರಿಗೆ ಹೋಗ್ಬಿಡುತ್ತೆ ಅಂತ. ಹೋಗ್ಲಿ, ತಪ್ಪೇನಿಲ್ಲ ಅದರಲ್ಲಿ. ಬಟ್ ಐ ಥಿಂಕ್ ವಿ ಶುಡ್ ಆಲ್ವೇಸ್ ಫೀಲ್ ಸೆಕ್ಯೂರ್ ಅಂಡ್ ಬಿ ಕಾನ್ಫಿಡೆಂಟ್ ಅಬೌಟ್ ವಾಟ್ ವಿ ಆರ್, ಇರ್ರೆಲೆವೆಂಟ್ ಟು ವಾಟ್ ವಿ ಡೂ. ಎಸ್ ಸರ್, ನೀವು ಹೇಳಿದ್ದು ಒಂದು ಲೈನ್ ಅಂತೂ ನಿಜವಾಗ್ಲೂ ಸತ್ಯ. ಕಂಬ್ಯಾಕ್ ಅನ್ನೋದು ನಾವು ಅದನ್ನ ಮೆನ್ಷನ್ ಮಾಡೋದಕ್ಕೂ ಇಷ್ಟಪಡೋದಿಲ್ಲ. ಯಾಕಂದ್ರೆ ಬಿಗ್ ಬಾಸ್ ಕನ್ನಡ ಅಂದ ತಕ್ಷಣ ಅದರ ಸೋಲ್ ನೀವೇ, ಕಿಚ್ಚ ಸುದೀಪ್ ಸರ್. ಹಾಗಾಗಿ ಆದ್ರೂ ಪ್ರತಿ ಸೀಸನ್ ಶುರುವಾದಾಗ್ಲೂ ನಿಮ್ಗೆ ಅದೊಂದು ಪ್ರಶ್ನೆ ಬಂದೇ ಬರುತ್ತೆ ಎಲ್ರಿಂದಾನು. ಈ ಸೀಸನ್ 12 ಅಂದ ತಕ್ಷಣ, ಬಿಕಾಸ್ ಲಾಸ್ಟ್ 2 ಸೀಸನ್ಸ್ ಎಲ್ಲ ರೆಕಾರ್ಡ್ಗಳನ್ನು ಬ್ರೇಕ್ ಮಾಡಿದಷ್ಟು ಲಾಸ್ಟ್ 2 ಸೀಸನ್ಸ್ ಅಂತೂ ಎಲ್ಲ ರೆಕಾರ್ಡ್ ಬ್ರೇಕ್ ಮಾಡಿದಂತ ಸೂಪರ್ ಡೂಪರ್ ಹಿಟ್ ಸೀಸನ್ಸ್. ಹಾಗಾಗಿ ಆಬ್ವಿಯಸ್ಲಿ ಸೀಸನ್ 12 ಬಗ್ಗೆ ಬಹಳಷ್ಟು ಪ್ರಶ್ನೆಗಳಿರುತ್ತೆ. ಹೊಸ ಚೈತನ್ಯ, ಹೊಸ ಹುರುಪು ನಿಮ್ ಕಡೆಯಿಂದ ಯಾವ ರೀತಿ ಇರುತ್ತೆ ಅಂತ? ನಮ್ ಚೈತನ್ಯ ಯಾವುದು ಕಮ್ಮಿ ಆಗೇ ಇಲ್ಲ. ಮಾಡಿಲ್ಲಾದ್ರೂ ಹಾಗೆ ಇರೋದು, ಮಾಡಿದ್ರು ಹಾಗೆ ಇರುತ್ತೆ. ದಟ್ ಇಸ್ ಐ ಥಿಂಕ್ ಇಟ್ಸ್ ಅ ಪರ್ಸನಾಲಿಟಿ. ವಾಟ್ ಯು ವಾಂಟ್ ಟು ಡೂ ಇನ್ ಲೈಫ್, ದಟ್ಸ್ ಗಾಟ್ ನಥಿಂಗ್ ಟು ಡೂ ವಿತ್ ಎನಿ ಸೀಸನ್ಸ್ ಆರ್ ಎನಿ ಫಿಲ್ಮ್ಸ್. ನಮ್ಮ ಮನೆಯಲ್ಲಿ ಕೆಲಸ ಇಲ್ಲದಾಗ ಅಡುಗೆ ಮಾಡ್ಕೊಂಡು ಕೂತ್ರೆ ಅದೇ ಹುಮ್ಮಸ್ಸನ್ನು ಮಾಡ್ತಾ ಇರ್ತೀವಿ ನಾವು. ಇಟ್ಸ್ ಗಾಟ್ ನಥಿಂಗ್ ಟು ಡೂ ವಿತ್ ದಟ್. ಐ ಥಿಂಕ್ ಐ ಆಮ್ ವೆರಿ ಹ್ಯಾಪಿ ದಟ್ ಇಟ್ ಇಸ್ ಗಾಟ್ ಬ್ಯಾಕ್ ಟುಗೆದರ್. ಇನ್ಫ್ಯಾಕ್ಟ್ ನಾನು ಒಂದು ನೀವೆಲ್ಲ ಅರ್ಥ ಮಾಡ್ಕೋಬೇಕಾಗಿರೋದು, ನಾನು ಟ್ವೀಟ್ ಮಾಡಿದಾಗ ಇಟ್ ವಾಸ್ ನಾಟ್ ಅ ಥ್ರೆಟ್, ಇಟ್ ವಾಸ್ ನಾಟ್ ಅ ವಾರ್ನಿಂಗ್, ಇಟ್ ವಾಸ್ ಅನ್ ಎಕ್ಸ್ಪ್ರೆಷನ್ ಅಂಡ್ ಅ ಒಪಿನಿಯನ್ ದಟ್ ಐ ವಾಂಟೆಡ್ ಟು ಶೇರ್ ವಿತ್ ದ ವರ್ಲ್ಡ್. ರೈಟ್? ಹಾಗಿರ್ಬೇಕಾದ್ರೆ ನೀವ್ ಹೇಳ್ತೀವಿ ಎಬಿಯಲ್ಲೂ ನೋಡೋದೆಲ್ಲ ಆಲ್ಟರ್ನೇಟಿವ್ ಇಲ್ಲ ಹಾಗೆ. ಓಕೆ, ದಟ್ಸ್ ಅ ವೆರಿ ಬ್ಯೂಟಿಫುಲ್ ಗಿಫ್ಟ್ ನೀವೆಲ್ಲ ನನಗೆ ಕೊಟ್ಟಿರೋದು. ಬೈ ಸೇಯಿಂಗ್ ದಟ್ ಅಗೇನ್ ಅಂಡ್ ಅಗೇನ್, ಮೇಕಿಂಗ್ ಮಿ ಬಿಲೀವ್ ದಟ್ ಹೌ ಮಚ್ ಐ ಆಮ್ ಲವ್ಡ್. ದಟ್ ಇಸ್ ನಾಟ್ ದ ಪಾಯಿಂಟ್. ಇನ್ನೊಬ್ರು ಕೂಡ ಬಂದು ನಡ್ಸ್ಕೊಟ್ರು. ನನ್ನ ಪ್ರಕಾರ ನಾನು ಆ ಬಿಗ್ ಬಾಸ್ ಶೋ ಮಿಸ್ ಮಾಡ್ತಾ ಇರಲಿಲ್ಲ. ಬಹುಶಃ ನಾವು ಕುತ್ಕೊಂಡು ನಾವು ನೋಡ್ತಾ ಇದ್ವಿ. ಬಹುಶಃ ನಮ್ಮವರೇ ಯಾರೋ ನಡ್ಸ್ಕೊಡೋದ್ರಿಂದ ನಾವು ಅವ್ರಿಗೆ ಫೋನ್ ಮಾಡಿ ಹಿಂಗ್ ಮಾಡಬೇಡ ಹಂಗ್ ಮಾಡು ಅಂತ ಹೇಳಿರ್ತಾ ಇದ್ವಿ. ವಿ ಡೋಂಟ್ ನೋ, ಬಿಕಾಸ್ ಅಲ್ಟಿಮೇಟ್ಲಿ ದ ಶೋ ಹ್ಯಾಸ್ ಟು ಗೋ ಅನ್. ಸೊ ದಟ್ ಇಸ್ ದ ಹೋಲ್ ಐಡಿಯಾ. ಇವಾಗ 11 ವರ್ಷ ಸೀಸನ್ ನಾವು ಫೌಂಡೇಶನ್ ಹಾಕೋದೇನಕ್ಕಾದ್ರೆ ಅದು ಇನ್ನೂ ಬೆಳೀತಾ ಇರಲಿ, ಆಗ್ತಾ ಇರಲಿ, ಯಾರೊಬ್ರು ನಡೆಸಿ ಏನ್ ಪ್ರಾಬ್ಲಮ್ ಅದೇನಿಲ್ಲ. ಆ ಇನ್ಸೆಕ್ಯೂರಿಟಿ ನಾನು ಯಾವತ್ತೂ ನನ್ನ ಲೈಫ್ ನಡೆಸೇ ಇಲ್ಲ. ಕರೆಕ್ಟ್? ಹಾಗಿರ್ಬೇಕಾದ್ರೆ ನಾನು ಇಲ್ಲಾಂದ್ರೆ ಸಿನಿಮಾದಲ್ಲೂ ಯಾವ ಸಿನಿಮಾನು ನಾವು ರಿಜೆಕ್ಟ್ ಮಾಡಲ್ಲ. ಅಯ್ಯೋ ಇನ್ನೊಬ್ರಿಗೆ ಹೋಗ್ಬಿಡುತ್ತೆ ಅಂತ. ಹೋಗ್ಲಿ, ತಪ್ಪೇನಿಲ್ಲ ಅದರಲ್ಲಿ. ಬಟ್ ಐ ಥಿಂಕ್ ವಿ ಶುಡ್ ಆಲ್ವೇಸ್ ಫೀಲ್ ಸೆಕ್ಯೂರ್ ಅಂಡ್ ಬಿ ಕಾನ್ಫಿಡೆಂಟ್ ಅಬೌಟ್ ವಾಟ್ ವಿ ಆರ್, ಇರ್ರೆಲೆವೆಂಟ್ ಟು ವಾಟ್ ವಿ ಡೂ. ಎಸ್ ಸರ್, ನೀವು ಹೇಳಿದ್ದು ಒಂದು ಲೈನ್ ಅಂತೂ ನಿಜವಾಗ್ಲೂ ಸತ್ಯ. ಕಂಬ್ಯಾಕ್ ಅನ್ನೋದು ನಾವು ಅದನ್ನ ಮೆನ್ಷನ್ ಮಾಡೋದಕ್ಕೂ ಇಷ್ಟಪಡೋದಿಲ್ಲ. ಯಾಕಂದ್ರೆ ಬಿಗ್ ಬಾಸ್ ಕನ್ನಡ ಅಂದ ತಕ್ಷಣ ಅದರ ಸೋಲ್ ನೀವೇ, ಕಿಚ್ಚ ಸುದೀಪ್ ಸರ್. ಹಾಗಾಗಿ ಆದ್ರೂ ಪ್ರತಿ ಸೀಸನ್ ಶುರುವಾದಾಗ್ಲೂ ನಿಮ್ಗೆ ಅದೊಂದು ಪ್ರಶ್ನೆ ಬಂದೇ ಬರುತ್ತೆ ಎಲ್ರಿಂದಾನು.
ಈ ಸೀಸನ್ 12 ಅಂದ ತಕ್ಷಣ, ಬಿಕಾಸ್ ಲಾಸ್ಟ್ 2 ಸೀಸನ್ಸ್ ಎಲ್ಲ ರೆಕಾರ್ಡ್ಗಳನ್ನು ಬ್ರೇಕ್ ಮಾಡಿದಷ್ಟು ಲಾಸ್ಟ್ 2 ಸೀಸನ್ಸ್ ಅಂತೂ ಎಲ್ಲ ರೆಕಾರ್ಡ್ ಬ್ರೇಕ್ ಮಾಡಿದಂತ ಸೂಪರ್ ಡೂಪರ್ ಹಿಟ್ ಸೀಸನ್ಸ್. ಹಾಗಾಗಿ ಆಬ್ವಿಯಸ್ಲಿ ಸೀಸನ್ 12 ಬಗ್ಗೆ ಬಹಳಷ್ಟು ಪ್ರಶ್ನೆಗಳಿರುತ್ತೆ. ಹೊಸ ಚೈತನ್ಯ, ಹೊಸ ಹುರುಪು ನಿಮ್ ಕಡೆಯಿಂದ ಯಾವ ರೀತಿ ಇರುತ್ತೆ ಅಂತ? ನಮ್ ಚೈತನ್ಯ ಯಾವುದು ಕಮ್ಮಿ ಆಗೇ ಇಲ್ಲ. ಮಾಡಿಲ್ಲಾದ್ರೂ ಹಾಗೆ ಇರುತ್ತೆ, ಮಾಡಿದ್ರು ಹಾಗೆ ಇರುತ್ತೆ. That is I think it's a personality, what you want to do in life. That's got nothing to do with any seasons or any films. ನಮ್ಮ ಮನೆಯಲ್ಲಿ ಕೆಲಸ ಇಲ್ಲದಾಗ ಅಡುಗೆ ಮಾಡ್ಕೊಂಡು ಕೂತ್ರೆ ಅದೇ ಹುಮ್ಮಸ್ಸನ್ನು ಮಾಡ್ತಾ ಇರ್ತೀವಿ ನಾವು. It's got nothing to do with that. I think I'm very happy that it has got back together. See, in fact, ನಾನು ಒಂದು ನೀವೆಲ್ಲ ಅರ್ಥ ಮಾಡ್ಕೋಬೇಕಾಗಿರೋದು, ನಾನು ಟ್ವೀಟ್ ಮಾಡಿದಾಗ ಇಟ್ ವಾಸ್ ನಾಟ್ ಅ ಥ್ರೆಟ್, ಇಟ್ ವಾಸ್ ನಾಟ್ ಅ ವಾರ್ನಿಂಗ್, ಇಟ್ ವಾಸ್ ಅನ್ ಎಕ್ಸ್ಪ್ರೆಷನ್ ಅಂಡ್ ಅ ಒಪಿನಿಯನ್ ದಟ್ ಐ ವಾಂಟೆಡ್ ಟು ಶೇರ್ ವಿತ್ ದ ವರ್ಲ್ಡ್. ರೈಟ್? ಹಾಗಿರ್ಬೇಕಾದ್ರೆ ನೀವ್ ಹೇಳ್ತೀರಿ ABಯಲ್ಲೂ ನೋಡೋದೆಲ್ಲ ಆಲ್ಟರ್ನೇಟಿವ್ ಇಲ್ಲ ಹಾಗೆ. ಓಕೆ, ದಟ್ಸ್ ಅ ವೆರಿ ಬ್ಯೂಟಿಫುಲ್ ಗಿಫ್ಟ್ ನೀವೆಲ್ಲ ನನಗೆ ಕೊಟ್ಟಿರೋದು, ಬೈ ಸೇಯಿಂಗ್ ದಟ್ ಅಗೇನ್ ಅಂಡ್ ಅಗೇನ್, ಮೇಕಿಂಗ್ ಮಿ ಬಿಲೀವ್ ದಟ್ ಹೌ ಮಚ್ ಐ ಆಮ್ ಲವ್ಡ್. ದಟ್ ಇಸ್ ನಾಟ್ ದ ಪಾಯಿಂಟ್. ಇನ್ನೊಬ್ರು ಕೂಡ ಬಂದು ನಡ್ಸ್ಕೊಟ್ರು, ನನ್ನ ಪ್ರಕಾರ ನಾನು ಆ ಬಿಗ್ ಬಾಸ್ ಶೋ ಮಿಸ್ ಮಾಡ್ತಾ ಇರಲಿಲ್ಲ. ಬಹುಶಃ ನಾವು ಕುತ್ಕೊಂಡು ನಾವು ನೋಡ್ತಾ ಇದ್ವಿ, ಬಹುಶಃ ನಮ್ಮವರೇ ಯಾರೋ ನಡ್ಸ್ಕೊಡೋದ್ರಿಂದ ನಾವು ಅವ್ರಿಗೆ ಫೋನ್ ಮಾಡಿ ಹಿಂಗ್ ಮಾಡಬೇಡ ಹಂಗ್ ಮಾಡು ಅಂತ ಹೇಳಿರ್ತಾ ಇದ್ವಿ. ವಿ ಡೋಂಟ್ ನೋ, ಬಿಕಾಸ್ ಅಲ್ಟಿಮೇಟ್ಲಿ ದ ಶೋ ಹ್ಯಾಸ್ ಟು ಗೋ ಅನ್ನೋ. ಸೊ ದಟ್ ಇಸ್ ದ ಹೋಲ್ ಐಡಿಯಾ. ಇವಾಗ 11 ವರ್ಷ ಸೀಸನ್ ನಾವು ಫೌಂಡೇಶನ್ ಹಾಕೋದೇನಕ್ಕಂದ್ರೆ ಅದು ಇನ್ನೂ ಬೆಳೀತಾ ಇರಲಿ, ಆಗ್ತಾ ಇರಲಿ, ಯಾರೊಬ್ರು ನಡೆಸಿ ಏನ್ ಪ್ರಾಬ್ಲಮ್ ಅದೇನಿಲ್ಲ. ಆ ಇನ್ಸೆಕ್ಯೂರಿಟಿ ನಾನು ಯಾವತ್ತೂ ನನ್ನ ಲೈಫ್ ನಡೆಸೇ ಇಲ್ಲ. ಕರೆಕ್ಟ್? ಹಾಗಿರ್ಬೇಕಾದ್ರೆ ನಾವು ಇಲ್ಲಾಂದ್ರೆ ಸಿನಿಮಾದಲ್ಲೂ ಯಾವ ಸಿನಿಮಾನು ನಾವು ರಿಜೆಕ್ಟ್ ಮಾಡಲ್ಲ, ಅಯ್ಯೋ ಇನ್ನೊಬ್ರಿಗೆ ಹೋಗ್ಬಿಡುತ್ತೆ ಅಂತ. ಹೋಗ್ಲಿ, ತಪ್ಪೇನಿಲ್ಲ ಅದರಲ್ಲಿ. ಬಟ್ ಐ ಥಿಂಕ್ ವಿ ಶುಡ್ ಆಲ್ವೇಸ್ ಫೀಲ್ ಸೆಕ್ಯೂರ್ಡ್ ಅಂಡ್ ಬಿ ಕಾನ್ಫಿಡೆಂಟ್ ಅಬೌಟ್ ವಾಟ್ ವಿ ಆರ್, ಇರ್ರೆಲೆವೆಂಟ್ ಟು ವಾಟ್ ವಿ ಡೂ. ಎಸ್ ಸರ್, ನೀವು ಹೇಳಿದ್ದ ಒಂದು ಲೈನ್ ಅಂತೂ ನಿಜವಾಗ್ಲೂ ಸತ್ಯ. ಕಮ್ ಬ್ಯಾಕ್ ಅನ್ನೋದು ನಾವು ಅದನ್ನ ಮೆನ್ಷನ್ ಮಾಡೋದಕ್ಕೂ ಇಷ್ಟಪಡೋದಿಲ್ಲ, ಯಾಕಂದ್ರೆ ಬಿಗ್ ಬಾಸ್ ಕನ್ನಡ ಅಂದ ತಕ್ಷಣ ಅದರ ಸೋಲ್ ನೀವೇ, ಕಿಚ್ಚ ಸುದೀಪ್ ಸರ್. ಹಾಗಾಗಿ ಆದ್ರೂ ಪ್ರತಿ ಸೀಸನ್ ಶುರುವಾದಾಗ್ಲೂ ನಿಮ್ಗೆ ಅದೊಂದು ಪ್ರಶ್ನೆ ಬಂದೇ ಬರುತ್ತೆ ಎಲ್ರಿಂದಾನು. ಈ ಸೀಸನ್ 12 ಅಂದ ತಕ್ಷಣ, ಬಿಕಾಸ್ ಲಾಸ್ಟ್ 2 ಸೀಸನ್ಸ್ ಎಲ್ಲ ರೆಕಾರ್ಡ್ಗಳನ್ನು ಬ್ರೇಕ್ ಮಾಡಿದಷ್ಟು ಲಾಸ್ಟ್ 2 ಸೀಸನ್ಸ್ ಅಂತೂ ಎಲ್ಲ ರೆಕಾರ್ಡ್ ಬ್ರೇಕ್ ಮಾಡಿದಂತ ಸೂಪರ್ ಡೂಪರ್ ಹಿಟ್ ಸೀಸನ್ಸ್. ಹಾಗಾಗಿ ಆಬ್ವಿಯಸ್ಲಿ ಸೀಸನ್ 12 ಬಗ್ಗೆ ಬಹಳಷ್ಟು ಪ್ರಶ್ನೆಗಳಿರುತ್ತೆ. ಹೊಸ ಚೈತನ್ಯ, ಹೊಸ ಹುರುಪು ನಿಮ್ ಕಡೆಯಿಂದ ಯಾವ ರೀತಿ ಇರುತ್ತೆ ಅಂತ? ನಮ್ ಚೈತನ್ಯ ಯಾವುದು ಕಮ್ಮಿ ಆಗೇ ಇಲ್ಲ. ಮಾಡಿಲ್ಲಾದ್ರೂ ಹಾಗೆ ಇರುತ್ತೆ, ಮಾಡಿದ್ರು ಹಾಗೆ ಇರುತ್ತೆ. That is I think it's a personality, what you want to do in life. That's got nothing to do with any seasons or any films. ನಮ್ಮ ಮನೆಯಲ್ಲಿ ಕೆಲಸ ಇಲ್ಲದಾಗ ಅಡುಗೆ ಮಾಡ್ಕೊಂಡು ಕೂತ್ರೆ ಅದೇ ಹುಮ್ಮಸ್ಸನ್ನು ಮಾಡ್ತಾ ಇರ್ತೀವಿ ನಾವು. It's got nothing to do with that. I think I'm very happy that it has got back together. See, in fact, ನಾನು ಒಂದು ನೀವೆಲ್ಲ ಅರ್ಥ ಮಾಡ್ಕೋಬೇಕಾಗಿರೋದು, ನಾನು ಟ್ವೀಟ್ ಮಾಡಿದಾಗ ಇಟ್ ವಾಸ್ ನಾಟ್ ಅ ಥ್ರೆಟ್, ಇಟ್ ವಾಸ್ ನಾಟ್ ಅ ವಾರ್ನಿಂಗ್, ಇಟ್ ವಾಸ್ ಅನ್ ಎಕ್ಸ್ಪ್ರೆಷನ್ ಅಂಡ್ ಅ ಒಪಿನಿಯನ್ ದಟ್ ಐ ವಾಂಟೆಡ್ ಟು ಶೇರ್ ವಿತ್ ದ ವರ್ಲ್ಡ್. ರೈಟ್? ಹಾಗಿರ್ಬೇಕಾದ್ರೆ ನೀವ್ ಹೇಳ್ತೀರಿ ABಯಲ್ಲೂ ನೋಡೋದೆಲ್ಲ ಆಲ್ಟರ್ನೇಟಿವ್ ಇಲ್ಲ ಹಾಗೆ. ಓಕೆ, ದಟ್ಸ್ ಅ ವೆರಿ ಬ್ಯೂಟಿಫುಲ್ ಗಿಫ್ಟ್ ನೀವೆಲ್ಲ ನನಗೆ ಕೊಟ್ಟಿರೋದು, ಬೈ ಸೇಯಿಂಗ್ ದಟ್ ಅಗೇನ್ ಅಂಡ್ ಅಗೇನ್, ಮೇಕಿಂಗ್ ಮಿ ಬಿಲೀವ್ ದಟ್ ಹೌ ಮಚ್ ಐ ಆಮ್ ಲವ್ಡ್. ದಟ್ ಇಸ್ ನಾಟ್ ದ ಪಾಯಿಂಟ್. ಇನ್ನೊಬ್ರು ಕೂಡ ಬಂದು ನಡ್ಸ್ಕೊಟ್ರು, ನನ್ನ ಪ್ರಕಾರ ನಾನು ಆ ಬಿಗ್ ಬಾಸ್ ಶೋ ಮಿಸ್ ಮಾಡ್ತಾ ಇರಲಿಲ್ಲ. ಬಹುಶಃ ನಾವು ಕುತ್ಕೊಂಡು ನಾವು ನೋಡ್ತಾ ಇದ್ವಿ, ಬಹುಶಃ ನಮ್ಮವರೇ ಯಾರೋ ನಡ್ಸ್ಕೊಡೋದ್ರಿಂದ ನಾವು ಅವ್ರಿಗೆ ಫೋನ್ ಮಾಡಿ ಹಿಂಗ್ ಮಾಡಬೇಡ ಹಂಗ್ ಮಾಡು ಅಂತ ಹೇಳಿರ್ತಾ ಇದ್ವಿ. ವಿ ಡೋಂಟ್ ನೋ, ಬಿಕಾಸ್ ಅಲ್ಟಿಮೇಟ್ಲಿ ದ ಶೋ ಹ್ಯಾಸ್ ಟು ಗೋ ಅನ್ನೋ. ಸೊ ದಟ್ ಇಸ್ ದ ಹೋಲ್ ಐಡಿಯಾ. ಇವಾಗ 11 ವರ್ಷ ಸೀಸನ್ ನಾವು ಫೌಂಡೇಶನ್ ಹಾಕೋದೇನಕ್ಕಂದ್ರೆ ಅದು ಇನ್ನೂ ಬೆಳೀತಾ ಇರಲಿ, ಆಗ್ತಾ ಇರಲಿ, ಯಾರೊಬ್ರು ನಡೆಸಿ ಏನ್ ಪ್ರಾಬ್ಲಮ್ ಅದೇನಿಲ್ಲ. ಆ ಇನ್ಸೆಕ್ಯೂರಿಟಿ ನಾನು ಯಾವತ್ತೂ ನನ್ನ ಲೈಫ್ ನಡೆಸೇ ಇಲ್ಲ. ಕರೆಕ್ಟ್? ಹಾಗಿರ್ಬೇಕಾದ್ರೆ ನಾವು ಇಲ್ಲಾಂದ್ರೆ ಸಿನಿಮಾದಲ್ಲೂ ಯಾವ ಸಿನಿಮಾನು ನಾವು ರಿಜೆಕ್ಟ್ ಮಾಡಲ್ಲ, ಅಯ್ಯೋ ಇನ್ನೊಬ್ರಿಗೆ ಹೋಗ್ಬಿಡುತ್ತೆ ಅಂತ. ಹೋಗ್ಲಿ, ತಪ್ಪೇನಿಲ್ಲ ಅದರಲ್ಲಿ. ಬಟ್ ಐ ಥಿಂಕ್ ವಿ ಶುಡ್ ಆಲ್ವೇಸ್ ಫೀಲ್ ಸೆಕ್ಯೂರ್ಡ್ ಅಂಡ್ ಬಿ ಕಾನ್ಫಿಡೆಂಟ್ ಅಬೌಟ್ ವಾಟ್ ವಿ ಆರ್, ಇರ್ರೆಲೆವೆಂಟ್ ಟು ವಾಟ್ ವಿ ಡೂ. That's all.